ಫ್ರೆಂಡ್ಸ್ ನಮಸ್ಕಾರ, ತುಳುನಾಡು ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವೊಂದು ಒಗ್ಗರಣೆ ಹಾಕಿ ಒಂದು ಉಪ್ಪಡು ಪಚ್ಚೀರನ್ನು ಯಾವ ರೀತಿ ಸುಕ್ಕ ಮಾಡೋದು ಅಂತ ನೋಡುವ. ಇಲ್ಲಿ ಈ ಉಪ್ಪು ನೀರಲ್ಲಿ ಹಾಕಿಟ್ಟಿರುವಂಥ ಹಲಸಿನ ಸೋಳೆ ಎಲ್ಲ ಇದೆ. ಅದನ್ನು ಯಾವ ರೀತಿ ನಾವೊಂದು ಸುಕ್ಕ ಅಂದರೆ ಡ್ರೈ ಸುಕ್ಕವನ್ನು ಆಗಿ ಮಾಡುವುದು ಅಂತ ನೋಡುವ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸನ್ನು ಇಲ್ಲಿ ತೋರಿಸ್ತೇನೆ. ಇಲ್ಲಿ ಒಗ್ಗರಣೆಗೋಸ್ಕರ ಒಂದು ಸ್ವಲ್ಪ ಉದ್ದಿನ ಕಾಳು, ನಂತರ ಸಾಸಿವೆ, ಒಂದು ಬೆಳ್ಳುಳ್ಳಿ ಒಂದು ಸ್ವಲ್ಪ, ಆನಂತರ ನಮ್ಮ ಕರಿಬೇವಿನ ಸೊಪ್ಪನ್ನೇ ತಗೊಂಡಿದ್ದೇವೆ ಒಗ್ಗರಣೆಗೋಸ್ಕರ. ನಂತರ ಇಲ್ಲಿ ಒಂದು ಸ್ವಲ್ಪ ತೆಂಗಿನ ತುರಿ ಇದೆ, ಒಂದು ಅರ್ಧ ಕೈ ಹಿಡಿಯಷ್ಟು. ನಂತರ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಬ್ಯಾಡಿಗೆ ಮೆಣಸನ್ನು ತುಂಡು ಮಾಡಿಟ್ಟಿದ್ದೇವೆ. ಅದೇ ರೀತಿ ಒಂದು ಸ್ವಲ್ಪ ನಾವು ತಗೊಂಡಿದ್ದೇವೆ ಇಲ್ಲಿ ಉಪ್ಪು ನೀರಲ್ಲಿ ಹಾಕಿಟ್ಟಿರುವಂಥ ಹಲಸಿನ ಸೋಳೆಯನ್ನು, ಉಪ್ಪಡು ಪಚ್ಚೀರ ಅಂತ ಹೇಳ್ತಾರೆ ಇಲ್ಲಿ ತುಳು ಭಾಷೆಯಲ್ಲೆಲ್ಲ ಇದನ್ನು. ಫ್ರೆಂಡ್ಸ್, ಈ ಉಪ್ಪಡು ಪಚ್ಚೀರನ್ನು ಇದು ನಾವು ಉಪ್ಪಿನಲ್ಲಿ ಹಾಕಿಟ್ಟಿರೋದ್ರಿಂದ ಇದನ್ನು ಒಂದು ಕನಿಷ್ಠವಾದರೂ ಒಂದು 2 ಗಂಟೆ ಆದರೂ ನೀರಲ್ಲಿ ಹಾಕಿಡಬೇಕಾಗತ್ತೆ. ಯಾಕೆಂದರೆ ಅದರ ಉಪ್ಪಿನಂಶವನ್ನು ಇದು ಬಿಡಬೇಕು. ಅದಕ್ಕೋಸ್ಕರ ಇದಕ್ಕೆ ಉಪ್ಪು ಹಾಕಲಿಕ್ಕಿಲ್ಲ. ಈ ಒಂದು ರೆಸಿಪಿ ನಾವು ಮಾಡಿದ್ದಕ್ಕೆ ಉಪ್ಪು ಹಾಕಲಿಕ್ಕಿಲ್ಲ, ಇದರಲ್ಲೇ ಉಪ್ಪು ಇರುತ್ತೆ. ಆದ್ದರಿಂದ ಉಪ್ಪು ಹಾಕಲಿಕ್ಕಿಲ್ಲ. ಈಗ ನಾವೊಂದು ಬಾಣಲೆಯನ್ನು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಮೊದಲನೇದಾಗಿ ಒಂದು ಒಗ್ಗರಣೆಯನ್ನು ರೆಡಿ ಮಾಡುವ. ಇಲ್ಲಿ ಒಂದು 3 ಚಮಚದಷ್ಟು ಎಣ್ಣೆಯನ್ನು ಹಾಕಿದ್ದೇವೆ. ಎಣ್ಣೆ ಸ್ವಲ್ಪ ನಾವು ಇಲ್ಲಿ ಕಾಯ್ತಾ ಬರುವಾಗ ಸಾಸಿವೆಯನ್ನು ಆ್ಯಡ್ ಮಾಡಲಿಕ್ಕಿದೆ. ನಾವು ಇಲ್ಲಿ ತಗೊಂಡಿರುವಂಥ ಉದ್ದಿನ ಕಾಳು ಮತ್ತು ಸಾಸಿವೆಯನ್ನು ಇಲ್ಲಿ ಎಣ್ಣೆಗೆ ಆ್ಯಡ್ ಮಾಡಿದ್ದೇವೆ, ಒಗ್ಗರಣೆ ಎಣ್ಣೆಗೆ. ಎಲ್ಲಿ ನಾವು ಉದ್ದಿನ ಕಾಳು ಮತ್ತು ಸಾಸಿವೆ ಆ್ಯಡ್ ಮಾಡಿದ ನಂತರ ಅದು ಸ್ವಲ್ಪ ಕಾಯ್ತಾ ಬರುವಾಗ ಇದಕ್ಕೆ ಬೆಳ್ಳುಳ್ಳಿಯನ್ನು ಆ್ಯಡ್ ಮಾಡುವ. ಬೆಳ್ಳುಳ್ಳಿಯನ್ನು ಮತ್ತು ಕರಿಬೇವನ್ನು ಆ್ಯಡ್ ಮಾಡುವ ಒಟ್ಟಿಗೆ. ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಇಲ್ಲಿ ನಮ್ಮ ಒಗ್ಗರಣೆ ಇಂಗ್ರೀಡಿಯೆಂಟ್ಸನ್ನು ಎಲ್ಲ ಆ್ಯಡ್ ಮಾಡಿ ಒಳ್ಳೆ ಫ್ರೈ ಮಾಡ್ತಾಯಿದ್ದೇವೆ. ಈಗ ಇದಕ್ಕೆ ನಾವು ತಗೊಂಡಿರುವಂಥ ಈರುಳ್ಳಿಯನ್ನು ಆ್ಯಡ್ ಮಾಡುವ. ಇಲ್ಲಿ ಈರುಳ್ಳಿ ಒಳ್ಳೆ ಫ್ರೈ ಆಗ್ತಾ ಇದೆ. ಈಗ ನಾವು ತುಂಡು ಮಾಡಿಟ್ಟಿರುವಂಥ ಬ್ಯಾಡಿಗೆ ಮೆಣಸನ್ನು ಇಲ್ಲಿ ಆ್ಯಡ್ ಮಾಡುವ. ಬ್ಯಾಡಿಗೆ ಮೆಣಸನ್ನು ಆ್ಯಡ್ ಮಾಡಿ ಒಳ್ಳೆ ಮಾಡಿ ಹುರಿಯುವ ಇದನ್ನು. ಫ್ರೆಂಡ್ಸ್, ಈ ರೀತಿ ಒಂದು ಉಪ್ಪು ಪಚ್ಚೀರನ್ನು ಮಾಡೋದ್ರಿಂದ ಭಾಳ ಒಳ್ಳೆಯದಾಗ್ತದೆ ಊಟಕ್ಕೆಲ್ಲ. ಇದೊಂದು ಸ್ಪೆಷಲ್ ಆಗಿ ನಾವು ಅಂದರೆ ಮಸಾಲೆ ರುಬ್ಬದೆ ಈ ರೀತಿ ಡೈರೆಕ್ಟಾಗಿ ಒಂದು ಸುಕ್ಕದ ರೀತಿ ಮಾಡುವಂಥದ್ದು. ಮಸಾಲೆಯನ್ನು ರುಬ್ಬಿ ಹಾಕಲಿಕ್ಕಿಲ್ಲ. ಈಗ ಈ ಈರುಳ್ಳಿ ಮೆಣಸು ಎಲ್ಲ ಹಾಕಿರುವಂಥ ಒಂದು ಸ್ವಲ್ಪ ಬೇಯಲಿ, ಅಲ್ಲೇ ಇಡುವ ಒಂದು 2 ನಿಮಿಷ. ಓಕೆ ಫ್ರೆಂಡ್ಸ್, ಇಲ್ಲಿ ಈರುಳ್ಳಿ ಮತ್ತು ಮೆಣಸು ಎಲ್ಲ ಒಳ್ಳೆ ಫ್ರೈ ಆಗಿದೆ. ಈಗ ನಾವಿದಕ್ಕೆ ನಾವು ತಗೊಂಡಿರುವಂಥ ಉಪ್ಪಡು ಪಚ್ಚೀರನ್ನು ಎಲ್ಲ ಆ್ಯಡ್ ಮಾಡುವ. ಉಪ್ಪು ನೀರಲ್ಲಿ ಹಾಕಿಟ್ಟಿರುವಂಥ ಈ ತುಳುನಾಡಲ್ಲೆಲ್ಲ ಒಂದು ಈ ಹಲಸಿನ ಇದನ್ನು ಶೇಖರಣೆ ಮಾಡೋದು ಅಂದರೆ ಈ ಮಳೆಗಾಲದಲ್ಲೆಲ್ಲ ಹೊರಗಡೆ ಹೋಗಲಿಕ್ಕೆಲ್ಲ ಕಷ್ಟ. ಇಂದಿನ ಕಾಲದಲ್ಲಿ ಆವಾಗ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ಈ ರೀತಿ ಹಲಸಿನ ಸೊಳೆಯನ್ನೆಲ್ಲ ಉಪ್ಪು ನೀರಲ್ಲಿ ಹಾಕಿ ಶೇಖರಿಸಿ ಇಡೋದು, ಒಂದು ಇದರಲ್ಲಿ ಹಾಕಿ ಅದನ್ನು ಮಳೆಗಾಲದಲ್ಲೆಲ್ಲ ಪದಾರ್ಥ ಮಾಡಲಿಕ್ಕೆಲ್ಲ ಉಪಯೋಗ ಮಾಡ್ತಾಯಿದ್ರು. ಅಂಥ ಒಂದು ಹಲಸಿನ ಸೊಳೆ ನಾವು ಕೂಡ ಇವತ್ತೊಂದನ್ನು ಸುಕ್ಕದ ರೀತಿ ಮಾಡ್ತಾಯಿದ್ದೇವೆ. ಇದಕ್ಕೆ ನೀರು ಹಾಕಲಿಕ್ಕಿಲ್ಲ, ಡೈರೆಕ್ಟಾಗಿ ಇದೇ ರೀತಿ ಇಡೋದು. ಈಗ ಒಂದು ಬಾಯಿ ಮುಚ್ಚಳವನ್ನು ಹಾಕಿ ಒಂದು ಸ್ವಲ್ಪ ಬೇಯಿಸುವ. ಓಕೆ ಫ್ರೆಂಡ್ಸ್, ನೀವು ನೋಡ್ಬೋದು ಇಲ್ಲಿ ಒಳ್ಳೆ ಮಾಡಿ ಬೆಂದಿದೆ.
ಇದಕ್ಕೆ ನಾವೊಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೇವೆ, ಅದನ್ನು ನಾವು ತೋರಿಸಲಿಲ್ಲ. ಯಾಕಂತ ಹೇಳಿದರೆ ಈ ಪಚ್ಚೀರು ಸ್ವಲ್ಪ ಗಟ್ಟಿ ಇದ್ದರೆ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕಾಗತ್ತೆ, ಇಲ್ಲದಿದ್ದರೆ ಅದು ಅಷ್ಟು ಬೇಗ ಬೇಯೋದಿಲ್ಲ. ಪಚ್ಚೀರು ಏನಾದರೂ ಮೆದು ಇದ್ದರೆ ನೀರನ್ನು ಆ್ಯಡ್ ಮಾಡಬೇಕಂತಿಲ್ಲ. ನಾವು ಇಲ್ಲಿ ತಗೊಂಡಿರುವಂಥ ಪಚ್ಚೀರು ಸ್ವಲ್ಪ ಗಟ್ಟಿ ಇತ್ತು, ಹಾಗಾಗಿ ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿದ್ದೇವೆ. ಓಕೆ, ಈಗ ನಾವು ಇದಕ್ಕೆ ತೆಂಗಿನ ತುರಿಯನ್ನು ಇಲ್ಲಿ ಆ್ಯಡ್ ಮಾಡಿ ಒಳ್ಳೆ ಮಾಡಿ ಮಿಕ್ಸ್ ಮಾಡುವ. ಕೆಲವೊಂದು ಪಚ್ಚೀರು ಸ್ವಲ್ಪ ಗಟ್ಟಿ ಇರ್ತದೆ, ಗಟ್ಟಿ ಅಂದರೆ ಕೋಲಿನ ಥರ ಇರ್ತದೆ ಅದು. ಆವಾಗ ನಾವು ಅದಕ್ಕೆ ನೀರನ್ನು ಆ್ಯಡ್ ಮಾಡಬೇಕಾಗತ್ತೆ, ಇಲ್ಲದೇ ಅದು ಬೇಯೋದಿಲ್ಲ. ಕೆಲವು ಸರಿ ಮೆದುವೂ ಇರ್ತದೆ, ಅದಕ್ಕೆ ನೀರನ್ನು ಆ್ಯಡ್ ಮಾಡಬೇಕಾಗಿಲ್ಲ. ಈಗ ನಾವು ಈ ರೀತಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಇಲ್ಲಿಗೆ ಒಂದು ಸಾರಿ ಇದು ಸ್ವಲ್ಪ ಬೆಂದರೆ ತೆಂಗಿನಕಾಯಿ ಜೊತೆ ಒಂದು ಸ್ವಲ್ಪ ಇಲ್ಲಿ ಬೇಯಲಿ. ಆನಂತರ ನಮ್ಮ ಇಲ್ಲಿ ಪಚ್ಚೀರಿನ ಒಂದು ಸುಕ್ಕ ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ಇಲ್ಲಿ ಬೆಂದಿದೆ. ನಾವು ಇದನ್ನು ಇನ್ನು ತೆಗೆದು ತಿನ್ನುವ. ಫ್ರೆಂಡ್ಸ್, ಒಳ್ಳೆಯದಾಗಿದೆ, ನೋಡ್ಬೋದು. ಇದೇ ರೀತಿ ಒಂದು ಸುಕ್ಕವನ್ನು ನೀವು ಕೂಡ ಮಾಡಿ. ಹಾಯ್ ಫ್ರೆಂಡ್ಸ್, ನೋಡ್ಬೋದು ಸೂಪರಾಗಿದೆ ನಮ್ಮ ಒಂದು ಉಪ್ಪಾಡು ಪಚ್ಚೀರಿನ ಸುಕ್ಕ. ಇದಕ್ಕೆ ನಾವು ರುಬ್ಬಿ ಹಾಕಲಿಕ್ಕಿಲ್ಲ ಮಸಾಲೆಯನ್ನು, ಡೈರೆಕ್ಟ್ ಇದೇ ರೀತಿ ಮಾಡೋದು. ಫಸ್ಟ್ ಕ್ಲಾಸ್ ಆಗ್ತದೆ, ಊಟದ ಜೊತೆ ಗಂಜಿ ಊಟದ ಜೊತೆ ಎಲ್ಲ ಒಳ್ಳೆಯದಾಗ್ತದೆ ಇದು. ಒಂದು ಸ್ವಲ್ಪ ಉಪ್ಪನ್ನು ಇದರಲ್ಲಿ ಆಲ್ರೆಡಿ ಜಾಸ್ತಿ ಉಪ್ಪಿದ್ರೆ ಉಪ್ಪನ್ನು ಸ್ವಲ್ಪ ಜಾಸ್ತಿ ತೆಗಿಬೇಕಾಗುತ್ತೆ, ಯಾಕಂದರೆ ಉಪ್ಪು ನಾವು ಹಾಕಲಿಕ್ಕಿಲ್ಲ, ಇದರಲ್ಲಿರುವ ಉಪ್ಪೇ ಸಾಕು ಇದಕ್ಕೆ. ಓಕೆ, ಸೂಪರಾಗಿ ಬಂದಿದೆ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಒಂದು ತುಳುನಾಡು ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ವಂದೇ ಮಾತರಂ.